ನಿನ್ನ ಮುಖವನ್ನು ನೋಡಿದರೆ ಚಿಂತಾಕ್ರಾಂತವಾಗಿದೆ. ಏನಾಯಿತು? ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಸೀತೆ, ನಿನ್ನ ಸ್ವಾಮಿ ಏನೋ ಕ್ಷೇಮದಿಂದಿದ್ದಾರೆ. ಆದರೆ ಎಂದು ಏಕೆ ನಿಲ್ಲಿಸಿದೆ ತ್ರಿಜಟೆ? ಏನಾಯಿತು? ನಿನ್ನ ಮುಖವನ್ನು ನೋಡಿದರೆ ಏನೋ ಆತಂಕದ ವಿಷಯ ಇರುವಂತಿದೆ. ಹೇಳು ತ್ರಿಜಟೆ, ಅದು ಏನೆಂದು ಹೇಳು ತ್ರಿಜಟೆ. ಸೀತೆ, ರಾವಣ ಪ್ರಯೋಗಿಸಿದ ಶಕ್ತಾಯುಧ ಲಕ್ಷ್ಮಣನನ್ನು ಮೂರ್ಛೆ ಬೀಳುವಂತೆ ಮಾಡಿದಂತೆ. ಹೌದು ತ್ರಿಜಟೆ, ಮಹಾಪರಾಕ್ರಮಶಾಲಿಯಾದ ಲಕ್ಷ್ಮಣನನ್ನು ರಾವಣನ ಶಕ್ತಿಯಾಯುಧ ಮೂರ್ಛೆಗೊಳಿಸಿದೆ. ಆ ವೇಳೆಯಲ್ಲಿ ತನ್ನ ಸೋದರನ ರಕ್ಷಣೆಗಾಗಿ ಧಾವಿಸಲು ನನ್ನ ಸ್ವಾಮಿ ಇರಲಿಲ್ಲವೇ? ನಿನ್ನ ಸ್ವಾಮಿ ರಾವಣನೊಡನೆ ಹೋರಾಡಲು ಮುಂದಾದಾಗ ಲಕ್ಷ್ಮಣ ರಾವಣನನ್ನು ಸಂಹರಿಸುವುದಾಗಿ ತಾನೇ ಹೋದನಂತೆ. ಲಕ್ಷ್ಮಣ ಮೂರ್ಛೆ ಹೋದ ಮೇಲೆ ರಾಮ ಅಲ್ಲಿಗೆ ಬರುವ ಮೊದಲು ಲಕ್ಷ್ಮಣನನ್ನು ಸಂಹಾರ ಮಾಡಲು ರಾವಣ ಪ್ರಯತ್ನಿಸಿದನಂತೆ. ಅಯ್ಯೋ, ಆ ದುರುಳ ರಾವಣ ಲಕ್ಷ್ಮಣನನ್ನು ಹೊತ್ತುಕೊಂಡು ಹೋದನೆ. ಇಲ್ಲ ಸೀತೆ, ಆತಂಕ ಪಡಬೇಡ. ರಾವಣನಿಂದ ಅದು ಸಾಧ್ಯವಾಗಲಿ. ಅಷ್ಟರಲ್ಲಿ ಹನುಮಂತ ಬಂದು ರಾವಣನಿಗೆ ಬಲವಾಗಿ ಪ್ರಹರಿಸಿ ಪ್ರಜ್ಞೆ ತಪ್ಪುವಂತೆ ಮಾಡಿ ಲಕ್ಷ್ಮಣನನ್ನು ಅಲ್ಲಿಂದ ಕರೆದುಕೊಂಡು ಹೋದನಂತೆ. ಸದ್ಯ ಲಕ್ಷ್ಮಣನಿಗೆ ಇನ್ನು ಯಾವ ಆಪತ್ತೂ ಇಲ್ಲ. ತನ್ನ ಸೋದರನಿಗೆ ಆದ ಅಪಾರವಾದ ನೋವಿಗೆ ನನ್ನ ಸ್ವಾಮಿ ಖಂಡಿತ ಆ ರಾವಣನ ಮೇಲೆ ಕ್ರೋಧಾವಿಷ್ಟರಾಗಿರುತ್ತಾರೆ. ಹಾಗಾದರೆ ಒಳ್ಳೆಯದಲ್ಲವೇ ಸೀತೆ? ನಿನ್ನ ಸ್ವಾಮಿ ಕ್ರೋಧಾವಿಷ್ಟರಾದರೆ ಆ ರಾವಣನ ಪರಾಭವವಾಗುವುದಲ್ಲವೇ? ಖಂಡಿತ ಅದಾಗುತ್ತದೆ. ಆಗಲೇಬೇಕು ತ್ರಿಜಟೆ. ಆ ಸಮಯ ಹತ್ತಿರವಾಗುತ್ತಿದೆ ಎಂದು ಸಮಾಧಾನವಾಗುತ್ತಿದೆ. ಪ್ರಭು ರಾಮಚಂದ್ರ, ಆ ರಾವಣ ಹೊಡೆದ ಶಕ್ತಾಯುಧದಿಂದ ಲಕ್ಷ್ಮಣ ಮೂರ್ಛೆ ತಪ್ಪಿದ್ದಾನೆ. ಸೋದರ ಲಕ್ಷ್ಮಣ, ಆ ರಾವಣನ್ನು ಸಂಹರಿಸುತ್ತೇನೆ ಎಂದು ನೀನು ಇಷ್ಟೊಂದು ಉತ್ಸಾಹದಿಂದ ಹೋದೆ. ಆದರೆ ಅವನ ಶಕ್ತಾಯುಧದಿಂದ ನೀನು ಪೆಟ್ಟು ತಿಂದು ಈ ಸ್ಥಿತಿಯಲ್ಲಿ ಹಿಂದಿರುಗಿ ಬರುವಂತಾಯ್ತಲ್ಲ. ಇಲ್ಲ, ನಿನ್ನನ್ನು ಈ ಸ್ಥಿತಿಗೆ ತಂದ ರಾವಣನಿಗೆ ತಕ್ಕ ಶಾಸ್ತಿ ಮಾಡದೆ
ನಾನು ವಿಶ್ರಮಿಸುವುದಿಲ್ಲ. ವಾನರ ವೀರರೇ, ನಾನು ಈಗಲೇ ಹನುಮಂತನೊಂದಿಗೆ ಹೋಗಿ ಆ ರಾವಣನ ಗರ್ವಭಂಗ ಮಾಡಲು ಬರುತ್ತೇನೆ. ನೀವು ಲಕ್ಷ್ಮಣನ ಆರೈಕೆ ಮಾಡಿ. ಪ್ರಭು ರಾಮಚಂದ್ರ, ಮಹಾವಿಷ್ಣು ಗರುಡಾಯುಧನಾಗಿ ದೇವತೆಗಳ ಶತ್ರುಗಳನ್ನು ನಿಗ್ರಹಿಸಿದಂತೆ ನೀವು ನನ್ನ ಹೆಗಲ ಮೇಲೆ ಕುಳಿತು ರಾಕ್ಷಸರನ್ನು ನಿಗ್ರಹಿಸಿ. ಹನುಮಂತನ ಭುಜದ ಮೇಲೆ ಕುಳಿತು ರಣರಂಗಕ್ಕೆ ಬರುತ್ತಿದ್ದಾನೆ. ಈ ಹನುಮಂತ ಅಂತಿಂತವನಲ್ಲ, ಇವನು ನಿಜವಾಗಿಯೂ ಮಹಾವಾನರ. ಇವನ ಒಂದು ಹೊಡೆತಕ್ಕೆ ನಾನು ಪ್ರಜ್ಞೆ ತಪ್ಪಿ ಬೀಳುವಂತಾಯಿತು. ಇವನೊಂದಿಗೆ ರಾಮನು ಬಂದು ಬಿಟ್ಟಿದ್ದಾನೆ. ಈ ಕ್ಷಣದಲ್ಲಿ ನಾನು ಇವರಿಂದ ದೂರ ಉಳಿಯುವುದೇ ಒಳ್ಳೆಯದು. ಲಂಕೇಶ್ವರ, ನಿಲ್ಲು ನಿಲ್ಲು! ಎಲ್ಲಿಗೆ ಹೊರಟಿರುವೆ? ನನ್ನ ವಿಷಯದಲ್ಲಿ ಗುರುತರವಾದ ಅಪರಾಧವನ್ನು ಮಾಡಿರುವ ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಏಕೆ ರಾವಣ? ಅಜೇಯ ಅದ್ವಿತೀಯನೆಂದು ಕೊಚ್ಚಿಕೊಳ್ಳುವ ನಿನ್ನ ಪರಾಕ್ರಮ ಇಷ್ಟೇ ಏನೋ? ಈಗ ನೀನು ಅಷ್ಟದಿಕ್ಪಾಲಕರ ಮೊರೆ ಹೊಕ್ಕರು, ಬ್ರಹ್ಮಾದಿ ತ್ರಿಮೂರ್ತಿಗಳ ರಕ್ಷಣೆಗೆ ಹೋದರು ನಾನು ನಿನ್ನನ್ನು ಬಿಡುವುದಿಲ್ಲ ರಾವಣ. ನಾನು ಹೆದರಿ ಓಡಿ ಹೋಗುತ್ತಿಲ್ಲ ರಾಮ, ಹಾಗೆ ಓಡಿ ಹೋಗುವುದೂ ಇಲ್ಲ. ನರವಾನರಿಗೆ ಹೆದರುವ ಪರಿಸ್ಥಿತಿ ನನಗುಂಟಾಗಿಲ್ಲ.
ನನ್ನೊಡನೆ ಯುದ್ಧ ಮಾಡಬೇಕೆಂದು ನಿನಗೆ ಅಷ್ಟೊಂದು ಬಯಕೆ ಇದ್ದರೆ ನಾನು ಸಿದ್ಧನಿದ್ದೇನೆ. ಹೌದು ರಾಮಣ, ನೀನು ನನ್ನೊಂದಿಗೆ ಯುದ್ಧ ಮಾಡಲೇಬೇಕು. ನಿನ್ನ ಶಕ್ತಾಯುಧದಿಂದ ನನ್ನ ಸೋದರ ಲಕ್ಷ್ಮಣನನ್ನು ನೀನು ಗಾಯಗೊಳಿಸಿದೆ. ಅದಕ್ಕೆ ಸೇಡು ತೀರಿಸಿಕೊಳ್ಳಲೆಂದು ನಾನು ಬಂದಿದ್ದೇನೆ. ಈಗ ನೀನು ನನ್ನೊಂದಿಗೆ ಹೋರಾಡಲೇಬೇಕು. ನಿನ್ನನ್ನು ನಿನ್ನ ಪುತ್ರ ಪೌತ್ರರ ಸಹಿತ ಸಂಹರಿಸುವುದೇ ನನ್ನ ಏಕೈಕ ಗುರಿ. ಎಲ್ಲವೋ ರಾಕ್ಷಸ ರಾಜ ರಾವಣ, ರಘುವಂಶದ ದಶರಥ ಪುತ್ರನಾದ ಈ ರಾಮನಿಂದಲೇ ಅಂದು ಜನಸ್ಥಾನದಲ್ಲಿ 14,000 ರಾಕ್ಷಸರು ಹತರಾದರೆಂಬುದು ನಿನ್ನ ನೆನಪಿನಲ್ಲಿರಲಿ. ನೆನಪಿನಲ್ಲಿದೆ ರಾಮ. ಹಳೆಯ ಸಾಹಸಗಳನ್ನೇ ಹೇಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆ ಬಡಪಾಯಿ ರಾಕ್ಷಸರನ್ನು ಹತ ಮಾಡಿದೆನೆಂದು ಹೆಮ್ಮೆ ಪಡಬೇಡ. ಏ ರಾವಣನನ್ನು ಅವರ ಜೊತೆ ಹೋಲಿಸಿ ತಪ್ಪು ಮಾಡಬೇಡ. ನನ್ನ ಪರಾಕ್ರಮದ ಪರಿಚಯ ನಿನಗಾಗುತ್ತದೆ. ನನ್ನ ಅಗ್ನಿ ವರ್ಷದಂತಹ ಬಾಣಗಳನ್ನು ಎದುರಿಸಲು ಸಿದ್ಧನಾಗು. ಪತಿಯ ಕ್ಷೇಮ ಬಯಸುವುದು ಸತಿಯ ಧರ್ಮ. ಸಫಲವೋ ವಿಫಲವೋ ಅದು ವಿಧಿಯ ಪತಿಯ ಕ್ಷೇಮ ಬಯಸುವುದು ಸತಿಯ ಧರ್ಮ. ಸದ್ಗುಣಗಳ ಗಣಿ ಶ್ರೀರಾಮ ಕ್ಷೇಮಕ್ಕೆ ಸಾಧ್ವಿ ಸತಿ ಸೀತೆಯ ಕೋರಿಕೆ. ಸದ್ಗುಣಗಳ ಗಣಿ ಶ್ರೀರಾಮ ಕ್ಷೇಮಕ್ಕೆ ಸಾಧ್ವಿ ಸತಿ ಸೀತೆಯ ಕೋರಿಕೆ. ದರ್ಪ ದುರ್ಗುಣಗಳ ಒಡೆಯ ರಾವಣನ ಹಿತ ಕಾಯುವುದು ಮಂಡೋದರಿಯ ಬಯಕೆ. ದರ್ಪ ದುರ್ಗುಣಗಳ ಒಡೆಯ ರಾವಣನ ಹಿತ ಕಾಯುವುದು ಮಂಡೋದರಿಯ ಬಯಕೆ. ಪತಿಯ ಕ್ಷೇಮ ಬಯಸುವುದು ಸತಿಯ ಧರ್ಮ.
ಎಲ್ಲವೋ ದುರ್ಳ ರಾವಣ, ನೀನು ನನ್ನ ಸೋದರನನ್ನು ಗಾಯಗೊಳಿಸಿದೆ, ನನ್ನ ಪರಮ ಭಕ್ತನಾದ ಹನುಮಂತನನ್ನು ಗಾಯಗೊಳಿಸಿದೆಯಾ? ಈಗ ನೋಡು ನನ್ನ ಬಾಣಗಳ ಶಕ್ತಿಯನ್ನು. ಎಲ್ಲವೋ ದಶಕಂಠ, ಈಗೇನು ಮಾಡುವೆ? ನಿನ್ನ ರಥ ಚಿತ್ರವಾಯಿತು, ನಿನ್ನ ಬಿಲ್ಲು ನಿನ್ನ ಕೈಗಳಿಂದ ಜಾರಿ ಬಿತ್ತು. ಈಗಲಾದರೂ ಶರಣಾಗುವೆಯೋ ಅಥವಾ ನಿನ್ನ ಮರಣದವರೆಗೂ ಈ ಯುದ್ಧವನ್ನು ಮುಂದುವರಿಸುತ್ತೀಯೋ? ನಿನ್ನಂಥ ಮಾನವನೆದುರು ಶರಣಾಗತಿಯನ್ನು ಕೋರುವ ಒಳ್ಳೆಯವನಲ್ಲ ಈ ಲಂಕೇಶ್ವರ. ಹೌದೇನೋ? ಆಗಲಿ.
ಇದೇನು? ನಾನು ಇವನ ಎದುರಿನಲ್ಲಿ ತೇಜೋಹೀನನಾಗುತ್ತಿರುವೆನಲ್ಲ. ನನಗೆ ಇಲ್ಲಿಯವರೆಗೂ ಆಗಿರುವ ಆಯಾಸದ ಪರಿಣಾಮವೋ ಅಥವಾ ರಾಮನೇ ನನಗಿಂತ ಪ್ರಬಲನಾಗಿರುವನು? ಹೀಗೇನು ಮಾಡುವುದು? ಪಲಾಯನ ಮಾಡುವುದು ನನ್ನ ಕೀರ್ತಿಗೆ ಅಳಿಸಲಾಗದ ಕಳಂಕ ತರುತ್ತದೆ. ಇಲ್ಲೇ ಇದ್ದರೆ ಈ ದಿನವೇ ನನ್ನ ಪ್ರಾಣಕ್ಕೆ ಕಂಟಕ ಉಂಟಾಗಬಹುದು. ಏನು ಮಾಡಲಿ, ಏನು ಮಾಡಲಿ? ರಾವಣ, ಏನು ಯೋಚಿಸುತ್ತಿರುವೆ? ನನ್ನ ಬಾಣಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗದೆ ದಿಕ್ಕೇ ತೋಚಿದಂತಾಗಿದೆಯೇ? ಅಥವಾ ಅಸ್ತ್ರಗಳ ಮಂತ್ರಗಳೇ ಮರೆತು ಹೋದವೆ? ಅಥವಾ ನೀನು ಹೇಳಿಕೊಳ್ಳುವಷ್ಟು ಶೌರ್ಯ ಪರಾಕ್ರಮ ನಿನ್ನ ನಿಲ್ಲವೆಂದು ಅರ್ಥವೇ? ಅದಾವುದೂ ಅಲ್ಲ. ನೀನಂದುಕೊಂಡಂತೆ ನಾನು ಪಲಾಯನವಾದಿಯೂ ಅಲ್ಲ. ಈಗಲೇ ಬೇಕಾದರೆ ನಾನು ನಿನ್ನೊಂದಿಗೆ ಗದಾ ಯುದ್ಧ ಮಾಡಬಲ್ಲೆ, ಮುಷ್ಟಿ ಯುದ್ಧ ಮಾಡಬಲ್ಲೆ, ಖಡ್ಗ ಯುದ್ಧ ಮಾಡಬಲ್ಲೆ. ಭಲೆ ಭಲೆ ರಾವಣೇಶ್ವರ, ನಿನ್ನ ಪೌರುಷದ ಮಾತುಗಳನ್ನು ನಾನು ಮೆಚ್ಚುತ್ತೇನೆ. ಈ ದಿನ ನಮ್ಮ ಕಡೆಯ ಸಾಕಷ್ಟು ವೀರರನ್ನು ನೀನು ಸಂಹರಿಸಿರುವೆ. ನೀನು ಆಯಾಸಗೊಳ್ಳುವುದು ಸಹಜ. ಜೊತೆಗೆ ನೀನು ಗಾಯಗೊಂಡಿರುವುದು ನಿಜ. ಇಂತಹ ಸಂದರ್ಭದಲ್ಲಿ ನಿನ್ನನ್ನು ಕೊಲ್ಲುವ ಇಷ್ಟವಿಲ್ಲ ನನಗೆ. ಹೋಗು, ನಿನ್ನ ಬೀಡಿಗೆ ಹಿಂದಿರುಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹೊಸ ರಥ, ಹೊಸ ಆಯುಧ, ಹೊಸ ಉತ್ಸಾಹದಿಂದ ಹಿಂದಿರುಗಿ ಬಾ. ಆಗ ನಾನು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತೇನೆ. ಸ್ವಾಮಿ, ಅಂತೂ ದಯಾಮಯನಾದ ಆ ಶಂಕರ ಕರುಣೆ ತೋರಿದ. ನೀವು ಯುದ್ಧ ಭೂಮಿಯಿಂದ ಸುರಕ್ಷಿತವಾಗಿ ಬಂದಿರಲ್ಲ, ನನಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಆ ರಾಮನೊಂದಿಗೆ ಯುದ್ಧ ಮಾಡುತ್ತಿರುವಿರೆಂದು ಕೇಳಿದಾಗಿನಿಂದ ನಾನು ಆತಂಕದಿಂದ ತಳಮಳಿಸುತ್ತಿದ್ದೆ. ನಿಮ್ಮನ್ನು ಕಾಪಾಡಬೇಕೆಂದು ನಿರಂತರವಾಗಿ ಆ ಕೈಲಾಸನಾಥನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಮೊರೆ ಕೇಳಿ ಆ ಶಿವನು ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ್ದಾನೆ. ಸಾಕು ಸಾಕು ಮಾಡು ನಿನ್ನ ಅರ್ಥವಿಲ್ಲದ ಮಾತುಗಳನ್ನು. ನಾನು ಆ ರಾಮನನ್ನು ಜಯಿಸಿದ್ದರೆ ಸಂತೋಷ ಪಡುತ್ತಿದ್ದೆ. ಇಡೀ ಲಂಕಾ ನಗರಿಯಲ್ಲಿ ವಿಜಯೋತ್ಸವವನ್ನು ಏರ್ಪಡಿಸುತ್ತಿದ್ದೆ. ಆದರೆ ನಾನು ಹೇಗೆ ಹೇಳಿಕೊಳ್ಳಲೇ? ಏಕೆ ಪ್ರಭು, ಏನಾಯಿತು? ಆ ರಾಮನ ಮೇಲೆ ಇಂದಿನ ಯುದ್ಧವನ್ನು ಜಯಿಸಲಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ನಾನು ಆ ಮಾನವರಾಮನನ್ನು ಜಯಿಸಲಿಲ್ಲ. ಬದಲಾಗಿ ಅವನೇ ಕರುಣೆಯಿಂದ ಬೆಳಗ್ಗಿನಿಂದ ಯುದ್ಧ ಮಾಡಿ ನಿನಗೆ ದಣಿವಾಗಿದೆ, ಅರಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಬಾ ಎಂದು ಹೇಳಿ ನನಗೆ, ನನ್ನ ಪ್ರತಿಷ್ಠೆಗೆ ಅಪಮಾನ ಮಾಡಿದ. ಪ್ರಭು, ನೀವು ಅಪಮಾನವೆಂದು ಭಾವಿಸುವುದಾಗಿದ್ದರೆ ಯುದ್ಧವನ್ನು ಮುಂದುವರಿಸಬಹುದಿತ್ತಲ್ಲವೇ? ಇಲ್ಲ, ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಲಕ್ಷ್ಮಣನೊಡನೆ ಯುದ್ಧ ಮಾಡಿದ್ದು, ಆ ಹನುಮಂತ ನಾನು ತತ್ತರಿಸಿ ಮೂರ್ಛೆ ಹೋಗುವಂತೆ ಪ್ರಹಾರ ಮಾಡಿದ್ದು, ಇದೆಲ್ಲದರಿಂದ ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಅಂದ ಮೇಲೆ ಆ ರಾಮನು ಅದನ್ನು ತಾನೇ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕಳುಹಿಸಿದ್ದು ಒಳ್ಳೆಯದಾಯ್ತಲ್ಲವೇ ಪ್ರಭು? ಮಂಡಾದರೆ ಸುಮ್ಮನೆ ಗಾಯವನ್ನು ಕೆದಕಿ ಕೆದಕಿ ನೋವನ್ನುಂಟು ಮಾಡಬೇಡ. ನನ್ನ ಸಂಕಟವನ್ನು ಹೇಗೆ ಹೇಳಲಿ? ಹೇಗೆ ಹೇಳಲಿ?
ವಾನರೇಂದ್ರ, ನೀನು ಹಾಗೂ ಲಕ್ಷ್ಮಣ ಈ ಶಿಬಿರದಲ್ಲಿ ಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಯುದ್ಧವನ್ನು ನಾವು ನೋಡಿಕೊಳ್ಳುತ್ತೇವೆ. ಇಲ್ಲ ರಾಮಚಂದ್ರ, ನನಗೇನು ಆಗಿಲ್ಲ. ರಣರಂಗಕ್ಕೆ ಬಂದು ಒಂದು ಸಣ್ಣ ಪೆಟ್ಟಿಗೆ ಧೈರ್ಯಗಿಟ್ಟರೆ ಹೇಗೆ? ನೀನು ಅಪ್ಪಣೆ ಕೊಟ್ಟರೆ ನಾನು ಈಗಲೂ ಯುದ್ಧ ಭೂಮಿಗೆ ಹೋಗಲು ಸಿದ್ಧನಾಗಿದ್ದೇನೆ. ಸುಗ್ರೀವ ಪ್ರಭು, ನಿನ್ನ ಉತ್ಸಾಹವನ್ನು ನಾನು ಮೆಚ್ಚುತ್ತೇನೆ. ಆದರೆ ನಿನ್ನ ಆಜ್ಞಾನವರ್ತಿಗಳಾಗಿ ನಾವಿರುವಾಗ ನೀನು ವಿಶ್ರಾಂತಿ ಪಡೆಯುವುದು ಸರಿಯಾಗಿದೆ. ಸಹೋದರ, ನೀನು ಮಾಡಿದ್ದು ಸರಿ ಇಲ್ಲ. ಆ ರಾವಣನಿಗೆ ರಣರಂಗದಿಂದ ಹೋಗಲು ಬಿಡಬಾರದಾಗಿತ್ತು. ಅವನನ್ನು ಹಿಂದೆ ಸಂಹರಿಸಿ ಬಿಡಬಹುದಾಗಿತ್ತು. ಹೌದು ರಾಮಚಂದ್ರ, ನೀನೇಕೆ ಹೀಗೆ ಮಾಡಿದೆ ಎಂದು ನನಗೂ ಅರ್ಥವಾಗುತ್ತಿಲ್ಲ. ಮಿತ್ರರೇ, ನಾವು ಜಯಿಸಬೇಕು ನಿಜ, ಆದರೆ ಅಧರ್ಮದಿಂದಲ್ಲ, ಧರ್ಮದಿಂದ. ಶತ್ರು ನಿರಾಯುಧನಾಗಿರುವಾಗ, ನಿತ್ರಾಣಗೊಂಡಿರುವಾಗ ಅವನನ್ನು ಸಂಹರಿಸುವುದು ವೀರನ ಲಕ್ಷಣವೇ. ಶತ್ರು ಸಮರ್ಥವಾಗಿರುವಾಗಲೇ ನಾವು ಸಮರ್ಥವಾಗಿ ಎದುರಿಸಿ ಗೆಲ್ಲಬೇಕು. ಅದೇ ಯುದ್ಧ ನೀತಿ. ರಾಮಚಂದ್ರ, ನಿನ್ನ ಧರ್ಮನಿಷ್ಠೆಗೆ ನಮೋ ನಮಃ. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ, ಧರ್ಮಕ್ಕೆ ಜಯ. ನೀವೆಲ್ಲ ಏಕೆ ಆತಂಕ ಪಡುತ್ತೀರಿ? ಇಂದಲ್ಲದಿದ್ದರೆ ನಾಳೆ ಆ ದುರುಳ ರಾವಣನ ಸಂಹಾರ ಆಗಲೇಬೇಕು.